ರೋಲ್ ರೋಲಿಂಗ್ ಆಕ್ಷನ್. ನನಗೆ ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳೋ ಹುಡುಗ ಬೇಡ, ನಿನ್ನ ಪ್ರೀತಿಸೋ ಹುಡುಗ ಬೇಕು. ಸಾಯೋ ತನಕ ನಿನ್ನ ಜೊತೆ ಇರ್ತೀನಿ ಅಂತ ಹೇಳೋ ಹುಡುಗ ಬೇಡ, ಸಾಯೋ ತನಕ ನನ್ನ ಜೊತೆನೇ ಇರಬೇಕು. ಓಕೆ, ನೆಕ್ಸ್ಟ್. ಏಯ್, ಪೊಸಿಷನ್ ಕೊಡ ಕರೆಕ್ಟಾಗಿ. ಪ್ರೊಫೈಲ್. come to me now. ಹಲೋ ಸರ್, ಬನ್ನಿ ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಒಳ್ಳೆ ಚೇರ್ ಹಾಕ್ಸದ ನಿಮಗೆ. ಹೇಗ್ ನಡೀತಿದೆ ಸೀರಿಯಲ್ ಕೆಲಸ? ಪಿಕ್ಚರ್ ಮಾಡ್ರಿ. ನಡೀತಾ ಇದೆ ಸರ್, ಸಿನಿಮಾ ಮಾಡೋಣ ಸರ್, ಆದರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಸರ್. ನೋಡಿ, ನೀವು ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ಪ್ರಾಜೆಕ್ಟ್ ಮಾಡೋದು ಮುಖ್ಯ ಅಷ್ಟೇ. ಸರ್, ನೀವಿಷ್ಟು ಧೈರ್ಯ ಕೊಟ್ರಲ್ಲ, ಸಾಕು ಬಿಡಿ ಸರ್. ಬೇಕಾದ್ರೆ ಹೇಳಿ, ಸಿನಿಮಾನೇ ಮಾಡೋಣ ಹೊಸಬ್ರನ್ನ ಹಾಕೊಂಡು. ನಮ್ಮಲ್ಲಿ ಟ್ಯಾಲೆಂಟ್ಗಳಿಗೇನು ಕಮ್ಮಿ ಇಲ್ವಲ್ಲ. ಮಾಡೋಣ ಸರ್, ಖಂಡಿತ. ಓಕೆ, ನೆಕ್ಸ್ಟ್. ಹೋಗಮ್ಮ, ನಿನ್ಗೆ ಹೇಳಿದ್ದು, ಹೋಗಲ್ಲಿ ಕರೀತಾ ಇದ್ದಾರೆ. ಡೈಲಾಗ್. ನನಗೆ ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅನ್ನೋ ಹುಡುಗ ಬೇಡ, ತುಂಬ ಪ್ರೀತಿಸೋ ಹುಡುಗ ಬೇಕು. ಸಾಯೋವರೆಗೂ ನಿನ್ನ ಜೊತೆ ಇರ್ತೀನಿ ಅನ್ನೋ ಹುಡುಗ ಬೇಡ, ಸಾಯೋವರೆಗೂ ಜೊತೆ ಇರೋ ಹುಡುಗ ಬೇಕು. ಓಕೆ, ಕಟ್. ಸರ್, ಹೆಂಗೆ ಮಾಡಿದೆ ಸರ್? ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಮಾಡ್ದಮ್ಮ. ಏನ್ ಸರ್, ಹೇಗಿತ್ತು ಸರ್? ಹಾ ಹಾ, ಸೂಪರ್ ಕಣ್ರಿ. ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಇವಳನ್ನ ಹೀರೋಯಿನ್ ಆಗಿ ಹಾಕೋಬಿಡಿ. ನೋಡಕ್ಕೂ ಚೆನ್ನಾಗಿದ್ದಾಳೆ, ಒಳ್ಳೆ ಪರ್ಫಾರ್ಮೆನ್ಸು. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲ ಏನು ಬೇಡಮ್ಮ, ಒಳ್ಳೆ ಪರ್ಫಾರ್ಮೆನ್ಸ್ ಅಮ್ಮ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ಒಳ್ಳೆ ಫ್ಯೂಚರ್ ಇದೆ ನಿನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್. ಬೇಡ. ಕುಡಿಯೋ ವಿಚಾರದಲ್ಲಿ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಈಗ ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ತಿದ್ಯಾ? ಇಲ್ಲ ಸರ್, ಮೊದಲು ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಬಟ್ ಅದರಲ್ಲಿ ಅಂತ ರಿಜಿಸ್ಟರ್ ಆಗುವಂಥ ಕ್ಯಾರೆಕ್ಟರ್ ಏನಿರಲಿಲ್ಲ. ಡೋಂಟ್ ವರಿ, ಈಗ ನೋಡು ಯಾವ ರೀತಿ ರೋಲ್ ಸಿಗುತ್ತೆ ಅಂತ. ನೀನ್ ತರಕಾರಿ ತರಕ್ಕೆ ಅಂಗಡಿಗೆ ಹೋದ್ರೆ ಜನ ನಿನ್ನ ಮುತ್ಕೋಬೇಕು, ಹಾಗಾಗ್ತೀಯ. ಥ್ಯಾಂಕ್ ಯು ಸರ್. ಹಲೋ ರೀ, ಇನ್ನ ಬರೋದು ಎಷ್ಟೊತ್ತಾಗತ್ತೆ? ಇವತ್ತು ತುಂಬಾನೇ ಕೆಲಸ, ಮೀಟಿಂಗ್ ಮೇಲೆ ಮೀಟಿಂಗು. ನಾನಿವತ್ತು ಆಫೀಸಲ್ಲೇ ಮಲ್ಕೊಳ್ತೀನಿ. ನಿಮ್ ಮಗಳಿಗೆ ಹೊಸ ಬ್ಯಾಗ್ ಬೇಕಂತೆ, ಒಂದೇ ಸುಮ್ನೆ ಹಠ ಮಾಡ್ತಾ ಇದ್ದಾಳೆ. ಅಷ್ಟೇನಾ? ಕರ್ಕೊಂಡು ಹೋಗಿ ಕೊಡ್ಸು. ಸರಿ, ಹಾಗಿದ್ರೆ ಬಾಯ್. ಓಕೆ, ಬಾಯ್. ನಿನ್ನಲ್ಲಿ ಬೆಳೆಯೋ ಲಕ್ಷಣಗಳು ತುಂಬಾನೇ ಕಾಣಿಸ್ತಾ ಇದೆ. ಸೂಪರ್ ಸ್ಟಾರ್ ಏನಾದ್ರು ಆದ್ರೆ ನಮ್ಮನ್ನೆಲ್ಲ ಮರಿಬೇಡಿ ಮೇಡಮ್. ಅಯ್ಯೋ ಸರ್, ನಿಮ್ಮನ್ನ ಹೆಂಗ್ ಸರ್ ಮರೆಯೋಕ್ಕಾಗುತ್ತೆ?
ಅಪ್ಪ. ಓ ಏನ್ ನನ್ ರಾಜ್ಕುಮಾರಿ, ಸ್ಕೂಲ್ಗೆ ಹೊರಟಿಯಾ? ಏನಪ್ಪ ನೀವು ನೆನ್ನೆ ಮನೆಗೆ ಬಂದಿಲ್ಲ? ಸಾರಿ ಪುಟ್ಟ, ಪಪ್ಪಂಗೆ ತುಂಬಾ ಕೆಲಸ ಇರುತ್ತಾನೆ. ಈಗೇನು ಅಮ್ಮ ಬ್ಯಾಗ್ ಕೊಡ್ಸೋದಲ್ವಾ ನಿನ್ಗೆ? ಕೊಡಿಸ್ತಾ ಇದ್ರೆ ಬಿಡ್ತಾಳ ನಿಮ್ ಮಗ್ಳು. ನೋಡಿ ಇದೇ ಹೊಸ ಬ್ಯಾಗು. ವಾವ್, ಸೂಪರ್ ಆಗಿದೆ ನಿನ್ ಹೊಸ ಬ್ಯಾಗು. ಎಷ್ಟೇ ಆದ್ರೂ ಅಮ್ಮನ್ ಸೆಲೆಕ್ಷನ್ ಅಲ್ವಾ? ಅಯ್ಯೋ ಏನಿದು, ಮೈಯೆಲ್ಲ ಬೆವರು ವಾಸನೆ ಬರ್ತಿದೆ. ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಸರಿ. ಅಪ್ಪ ನಾನು ಆಕ್ಟಿಂಗ್ ಕ್ಲಾಸಿಗೆ ಸೇರ್ಕೊಳ್ಳ? ಆಕ್ಟಿಂಗ್ ಕ್ಲಾಸ್ಕಾ? ಬೇಡ. ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ನಾನು ಸೇರ್ತೀನಿ. ಬೇಡ ಪುಟ್ಟ ಆಕ್ಟಿಂಗ್ ಕ್ಲಾಸ್ಗೆ. ಬೇಕಾದ್ರೆ ಸಿಂಗಿಂಗ್ ಕ್ಲಾಸ್ ಸೇರ್ಕೋ, ಡ್ಯಾನ್ಸ್ ಕ್ಲಾಸ್ ಸೇರ್ಕೋ, ಬೆಸ್ಟ್ ಅಂದ್ರೆ ಕರಾಟೆ ಕ್ಲಾಸ್ ಸೇರ್ಕೋ, ಮುಂದೆ ಯೂಸ್ ಆಗುತ್ತೆ. ಚಿನ್ನು, ಡೈನಿಂಗ್ ಟೇಬಲ್ ಮೇಲೆ ಟಿಫನ್ ರೆಡಿ ಇದೆ, ಹೋಗಿ ಟಿಫನ್ ಮಾಡು. ಆಯ್ತಮ್ಮ. ಏನು ಇತ್ತೀಚೆಗೆ ಆಫೀಸ್ ಕಡೆನೆ ಹೋಗ್ತಲ್ಲ, ಬರೀ ಶೂಟಿಂಗು ಅಂತ ಅಲಿತಾ ಇದ್ದೀರಾ? ಇಲ್ಲ ಕಣೆ, ಹೋಗ್ತಾ ಇದೀನಿ ಆಫೀಸ್ಗೆ. ನೀವ್ ಫೈನಾನ್ಸ್ ಮಾಡೋದಷ್ಟೇ, ನೀವ್ಯಾಕೆ ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗ್ಬೇಕು? ಈ ಶೂಟಿಂಗ್ ಎಲ್ಲ ಹೋಗೋದ್ ಬಿಟ್ಟು ಮೊದ್ಲು ಆಫೀಸ್ ಕಡೆ ಹೋಗಿ. ಆಫೀಸ್ಗೆ ಹೋಗದೆ ಇರೋ ನಡೆಯುತ್ತೆ ಬಿಡ. ನಡೆಯುತ್ತೆ ಅಂತ ಹಾಗೆ ನೀವ್ ಆಚೆ ಅಲ್ಕೊಂಡಿರ್ತೀರಾ? ಚಿನ್ನು, ವ್ಯಾನ್ ಬಂತು, ಬಾ ಹೋಗೋಣ. ಅಣ್ಣ ಯಾವಾಗ ಬಂದೆ? ಇವಾಗ ಬಂದೆ. ಅಣ್ಣ ಸ್ವಲ್ಪ ಫ್ರೀ ಇದ್ರೆ ಆಫೀಸ್ ಕಡೆ ಬರ್ತೀಯಾ? ಸ್ವಲ್ಪ ಡಿಸ್ಕಷನ್ ಇದೆ. ಹಾ ಬರ್ತೀನಿ. ಅದೇ ಅಮೌಂಟ್ ಎಲ್ಲ ರಿಕವರಿ ಮಾಡ್ದ? ಪೆಂಡಿಂಗ್ ಇತ್ತಲ್ಲ? ಮಾಡ್ತಾ ಇದೀನಣ್ಣ, ಇನ್ನೊಂದು ಸ್ವಲ್ಪ ಇದೆ, ಬೇಗ ಮುಗಿಸ್ತೀನಿ. ಯಾಕೆ ಫೈನಾನ್ಸ್ ಸರಿಯಾಗಿ ವಸೂಲ್ ಮಾಡ್ತಾ ಇಲ್ಲ ನೀನು? ಹೀಗೆ ಬಿಟ್ಕೋತಾ ಬಂದ್ರೆ ಕೈ ಎತ್ಕೊಂಡು ಹೋಗ್ಬಿಡ್ತಾರೆ, ಕಂಪ್ನಿ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಫೈನಾನ್ಸ್ ವ್ಯವಹಾರ ಇದು, ಸ್ವಲ್ಪ ಜೋರಾಗಿರ್ಬೇಕು, ಕಲ್ತ್ಕೋ. ಸರಿ ಅಣ್ಣ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ನಾನು ವಸೂಲಿ ಮಾಡ್ತೀನಿ. ಅಂತೂ 2 days ಆದ್ಮೇಲೆ ಹೆಂಡತಿ ನೆನಪಾಯ್ತಾ ಸಾಹೇಬ್ರಿಗೆ? ಏನ್ ಮಾಡೋದು, ಕೆಲಸ ಆಗಿದೆ. ಇನ್ನು ಎಷ್ಟು ದಿನ ಅಂತ ನಾನಿಲ್ಲಿ ನೀವಲ್ಲಿ? ಈ ತರ ಮದ್ವೆ ಆದ್ಮೇಲೂ ದೂರ ಇರೋದು ತುಂಬಾ ಕಷ್ಟ ಆಗತ್ತಪ್ಪ. ನೋಡು, ನಮ್ಮ ಮನೇಲಿ ನಿನ್ನ ಮದ್ವೆ ಆಗಿರೋದು ನಮ್ಮ ಅಪ್ಪ ಅಮ್ಮಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಮ್ಮ ಮಾವನ ಮಗಳನ್ನ ಮದ್ವೆ ಮಾಡ್ಕೊಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ಇಂಥ ಪರಿಸ್ಥಿತಿಲಿ ನಿನ್ನನ್ನು ನಮ್ಮ ಮನೆ ಕರ್ಕೊಂಡು ಹೋದ್ರೆ ನಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ದಿನ ಇದೇ ಮನೇಲಿ ಇರು, ಆಮೇಲೆ ಹೇಗಾದ್ರೂ ಮಾಡಿ ನಿನ್ನನ್ನು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಆಮೇಲೆ ಮನೆಯವ್ರು ಹೇಳಿದ್ರು ಅಂತ ಅವಳನ್ನ ಕಟ್ಕೊಂಡ್ಬಿಡ್ಬೇಡ, ಮೊದ್ಲೇ ರಸಿಕಾ ನೀನು. ಎರಡೆರಡು ಮದ್ವೆನಾ? ಒಂದನ್ನ ಮೇಂಟೈನ್ ಮಾಡೋದೇ ಕಷ್ಟ, ಇನ್ನು ಅಂತದ್ರಲ್ಲಿ ಎರಡೆರಡು ನನ್ನ ಕೈಲಿ ಆಗಲ್ಲಪ್ಪ. ಏನು ನನ್ನ ಮೇಂಟೈನ್ ಮಾಡೋದು ಕಷ್ಟ ನನಗೆ? ಸುಮ್ನೆ ತಮಾಷೆಗಳಿದೆ ಕಣೆ. ಕೂಡ ಇದು ಡೈಲಾಗ್ ಇದೇ ಲಾಸ್ಟು. ಇನ್ನೊಂದ್ಸಲ ನನ್ನ ನಂಬರ್ಗೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಏನಾದ್ರು ಮಾಡಿದ್ರೆ ಹುಷಾರ್. ಓಕೆ ಓಕೆ, ರೆಡಿ 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 ಸರ್. ರೋಲಿಂಗ್ ಆಕ್ಷನ್. ಇದೇ ಲಾಸ್ಟು. ಇನ್ನೊಂದ್ ಸರಿ ನನ್ನ ಮೊಬೈಲ್ಗೆ ಮೆಸೇಜ್ ಆಗ್ಲಿ ಕಾಲ್ ಆದ್ರೆ ಮಾಡಿದ್ರೆ ಚೆನ್ನಾಗಿರಲ್ಲ. ಕಟ್ 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 ಕಟ್. ಫೋನ್ ಆಲ್ರೆಡಿ ಕಿವಿಲಿ ಇಟ್ಕೊಂಡಿರಿ, ಸ್ವಲ್ಪ ಎಮೋಷನ್ ಆಗಿ ಹೇಳಿ. ಸರಿ ಸರ್. ರೋಲಿಂಗ್ ಆಕ್ಷನ್. ಇನ್ನೊಂದ್ ಸರಿ ನನ್ನ ಫೋನ್ಗೆ ಮೆಸೇಜ್ ಆಗ್ಲಿ ಕಾಲ್ ಆಗ್ಲಿ ಬಂದ್ರೆ ಚೆನ್ನಾಗಿರಲ್ಲ. ಕಟ್. ಓಕೆ. ಏಯ್, ಆ ಕ್ಯಾಮ್ರಾನ ಟ್ಯಾಲಿಗೆ ಹಾಕ್ಸ. ಸರಿ ಸರ್. ಹಲೋ ಸರ್. ಹಾಯ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆಯಾ? ಅಫ್ಕೋರ್ಸ್ ಸರ್. ಯಾಕೆ ಕೇಳಿದೆ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ನೋಡಕ್ಕೂ ಸುಂದರವಾಗಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ ಒಬ್ಬ ನಾಯಕಿ ಪ್ರಧಾನ ಚಿತ್ರ ಮಾಡ್ತಿದ್ದಾನೆ, ಲೀಡ್ ರೋಲ್ಗೆ ಹೀರೋಯಿನ್ ಹುಡುಕ್ತಾ ಇದ್ದೇನೆ. ನಾಳೆ ನಾನು ಆಫೀಸ್ ಬನ್ನಿ, ಮೀಟ್ ಮಾಡಿಸ್ತೀನಿ. ಓ ಹೌದಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ಸೋ ಹ್ಯಾಪಿ. ಓಕೆ ಓಕೆ, ಅಮೌಂಟ್ ಹಾಕ್ತೀನಿ, ನೀನು ಅಕೌಂಟ್ ನಂಬರ್ ಕಳಿಸು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಹೋ, ಬನ್ನಿ ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಏನಾದ್ರು ತಗೊಳ್ತೀರಾ? ಇಲ್ಲ ಸರ್, ಏನು ಬೇಡ. ಅದೇ ನಿಮ್ಮ ಫ್ರೆಂಡು ಡೈರೆಕ್ಟರು ಇನ್ನೂ ಬಂದಿಲ್ವಾ ಸರ್? ಅವನು ಆಡಿಷನ್ನಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾನಂತೆ, ಫೋನ್ ಮಾಡಿದ್ದ. ಓ ಹೌದಾ? ನೋಡಮ್ಮ, ಇಂಡಸ್ಟ್ರಿಲಿ ಮೇಲ್ ಬರೋದು ಹೆಸರು ಮಾಡೋದು ಎಷ್ಟು ಕಷ್ಟ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು.
ಇಲ್ಲಿಗೆ 10 ಜನ ಬಂದ್ರೆ ಒಬ್ರೋ ಇಬ್ರೋ ಕ್ಲಿಕ್ ಆಗ್ತಾರಷ್ಟೆ. ನೋಡು, ಸಾಮಾನ್ಯವಾಗಿ ಏನಾದ್ರೂ ಪಡ್ಕೊಳ್ಬೇಕಾದ್ರೆ ನಾವು ಇನ್ನೊಂದನ್ನ ಏನಾದ್ರೂ ಕಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಸೀರಿಯಲ್ ಅಲ್ಲಿ ನಿನ್ನ ಹೀರೋಯಿನ್ ಮಾಡ್ತೀನಿ. ಓ ವಾವ್. ಆದ್ರೆ ನೀನು ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಪಾಪ ಮಗು, ನೀವು ಬೇಗ ಬಂದು ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗ್ತೀರಂತ ಎಷ್ಟು ಕಾದ್ಲು ಗೊತ್ತಾ? ಇವತ್ತು ಸ್ವಲ್ಪ ಕೆಲಸ ಇತ್ತು ಕಣೆ, ನಾಳೆ ಖಂಡಿತ ಬೇಗ ಬರ್ತೀನಿ. ಕೆಲಸ ಮಾಡೋದೇ ಹೆಂಡತಿ ಮಕ್ಳಿಗೋಸ್ಕರ. ಹೆಂಡತಿ ಮಕ್ಳನ್ನೇ ಮರೆತು ಎಷ್ಟು ಕೆಲಸ ಮಾಡಿದ್ರೆ ಏನ್ರಿ ಪ್ರಯೋಜನ? ನೀವು ಇತ್ತೀಚೆಗೆ ಕೆಲಸ ಅನ್ಕೊಂಡು ಫ್ಯಾಮಿಲಿನೇ ಮರಿತಾ ಇದ್ದೀರ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸಾರಿ ಕಣೆ, ನನಗೇನು ಮನೆಗೆ ಬೇಗ ಬರಬಾರ್ದು ಅಂತ ಏನಿಲ್ಲ. ನನಗೂ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇರಲ್ವಾ? ನಾಡಿದ್ದು ಓಲ್ಡ್ ಸ್ಕೂಲ್ ಡೇ, ನನ್ ಡ್ಯಾನ್ಸ್ ಇದೆ, ಇಬ್ರು ಬರ್ಲೇಬೇಕು ಅಂತ ಹಠ ಇಟ್ಟು ಕೂತಿದ್ದಾಳೆ. ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ಮತ್ತೆ. ಹೋಗೋಣ, ಬಟ್ ನಾಳಿದ್ದೊಂದ್ಸಲ ನೆನ್ಪು ಮಾಡು. ನಿಮ್ಗೆ ಹೆಂಡತಿ ಮಕ್ಳಿದ್ದಾರೆ ಅಂತಾನು ನಾನೇ ನೆನ್ಪು ಮಾಡಬೇಕು. ನಾಳೆ ನಿಮ್ಮ ತಮ್ಮನ ಆಫೀಸಲ್ಲಿ ಮೀಟಿಂಗ್ ಇದೆಯಲ್ಲ, ಅದನ್ನ ನೆನ್ಪು ಮಾಡು ಅಂತ ಹೇಳ್ದ. ಸರಿ, ನಾನು ಮಲಗ್ತೀನಿ.